ತನಿಖೆಗೆ ಅನುಮತಿ ಕೊಟ್ಟಿದ್ದಾರೆ. 17 ಸೆಕ್ಷನ್ ಪ್ರಕಾರ ಅನುಮತಿ ಕೊಟ್ಟಿದ್ದಾರೆ. ಈಗ ಅದರೇನೂ ಹುರುಳಿಲ್ಲ, ಆದರೂ ಕೂಡ ಸಿಂಗಲ್ ಬೆಂಚಲ್ಲಿ ಕೊಟ್ಟಿದ್ದಾರೆ. ನಾವು ಅದನ್ನು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ನಾವು ಎಲ್ಲಿ ಪ್ರಶ್ನೆ ಮಾಡಬೇಕಂದ್ರೆ ಡಬಲ್ ಬೆಂಚಲ್ಲಿ ಯಾವುದೂ ಇಲ್ಲ. ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ. ಇಲ್ಲ, ಅವರೇ ಇರಬೇಕು. ಎಲ್ಲಾ ಶಾಸಕರು ಅವ್ರ ಜೊತೆಲಿದ್ದೀವಿ, ಎಲ್ಲಾ ಸಚಿವರು ಅವ್ರ ಜೊತೆಲಿದ್ದೀವಿ. ನಮ್ಮ ಇಡೀ ಕಾಂಗ್ರೆಸ್, ಕರ್ನಾಟಕ ಕಾಂಗ್ರೆಸ್ ಅವ್ರ ಜೊತೆ. ಹೈಕಮಾಂಡ್ ಹೇಳಿದಾರಲ್ಲ, ಇದು ಕಾನ್ಸ್ಪಿರಸಿ ರಾಜ್ಯಪಾಲರುಗಳ ಮುಖಾಂತರ ದೇಶದ ಎಲ್ಲಾ ಭಾಗದಲ್ಲೂ ಕೂಡ ಮಾಡ್ತಾ ಇದ್ದಾರೆ. ತಮಿಳುನಾಡಲ್ಲಿ ಮಾಡಿದ್ದಾರೆ, ಕೇರಳದಲ್ಲಿ ಮಾಡಿದ್ದಾರೆ, ವೆಸ್ಟ್ ಬೆಂಗಾಲಲ್ಲಿ ಮಾಡ್ತಾ ಇದ್ದಾರೆ, ದೆಹಲಿನಲ್ಲಿ ಮಾಡಿದ್ದಾರೆ, ಅದೇ ರೀತಿ ಮಧ್ಯಪ್ರದೇಶಲ್ಲಿ ಮಾಡಿದ್ರು, ಪಂಜಾಬಲ್ಲಿ ಮಾಡಿದ್ರು, ಎಲ್ಲ ಕಡೆ ಕೂಡ ಮಾಡ್ತಾ ಇದ್ದಾರೆ. ವಿಪಕ್ಷಗಳು ಎಲ್ಲೆಲ್ಲಿ ಅಧಿಕಾರದಲ್ಲಿಯೋ ಅದನ್ನೆಲ್ಲ ಕೂಡ ಕೇಂದ್ರ ಸರ್ಕಾರ ಆಗಿದೆ. ಈಗ ತನಿಖೆ ಮಾಡಿ ಅಂತ ಹೇಳಿದ್ದಾರೆ ಅಷ್ಟೇ. ಅದರಲ್ಲಿ ಮುಖ್ಯಮಂತ್ರಿಗಳು ತಪ್ಪಿದೆ ಅಂತ ಹೈಕೋರ್ಟ್ ಏನು ಹೇಳಿಲ್ಲ. ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ನಮ್ಮ ಅಭಿಪ್ರಾಯದಲ್ಲಿ, ನಮ್ಮ ವಕೀಲರ ಪ್ರಕಾರ ಆ ತನಿಖೆ ಅವಶ್ಯಕತೆ ಇರಲಿಲ್ಲ. ಮಾಡ್ತೀವಿ, ಮಾಡಲೇಬೇಕಲ್ಲ. ವಿಪಕ್ಷದವರು ಫಸ್ಟ್ ಅವರೆಲ್ಲ ಮಾಡಿದ್ರಲ್ಲ ಹಿಂದೆ ತಪ್ಪುಗಳು. ಈಗ 4 ಜನದ್ದು ಇದೆಯಲ್ಲ ಮುಖ್ಯಮಂತ್ರಿಗಳ, ಯಾರ್ದು ಗವರ್ನರ್ ಅವ್ರ ಹತ್ರ, ಯಾರೋ ಜನಾರ್ದನ್ ರೆಡ್ಡಿ ಅವ್ರದ್ದು, ಜೊಲ್ಲೆ ಅವ್ರದ್ದು, ಮತ್ತೆ ಕುಮಾರಸ್ವಾಮಿ ಅವ್ರದ್ದು, ಮತ್ತೆ ಇವರು ನಿರಾಣಿ ಅವ್ರದ್ದು, ಈಗ ಇತ್ತೀಚೆಗೆಲ್ಲ ಬಂತಲ್ಲ ಯಾರ್ದು ಡಿನೋಟಿಫಿಕೇಶನ್ಸ್ದು, ಅದನ್ನೆಲ್ಲ ತನಿಖೆ ಮಾಡಲಿ ಅಂತ ಹೇಳಿ ಅವರು ಕೋರ್ಟಲ್ಲಿದೆ. ಹೈಕಮಾಂಡ್ ರಾಜೀನಾಮೆ ಯಾಕೆ ಕೇಳ್ತಾರೆ? ಕೇಳೋದಿಲ್ಲ, ಖಂಡಿತ ಕೇಳೋದಿಲ್ಲ. ಹೈಕಮಾಂಡ್ ನಮ್ಮ ಇಡೀ ಮಂತ್ರಿಮಂಡಲ, ಇಡೀ ಶಾಸಕಾಂಗ, ಇಡೀ ಕರ್ನಾಟಕ ಕಾಂಗ್ರೆಸ್ ಸಿದ್ದರಾಮಯ್ಯ ಅವ್ರ ಜೊತೆ ಇದೆ. ಈಗ ಮುಖ್ಯಮಂತ್ರಿಗಳು ಏನೂ ತಪ್ಪಿಲ್ಲ ಅಂತ ನಾವು ಹೈಕಮಾಂಡ್ಗೂ ಗೊತ್ತು. ಆದರೆ ಕೆಲವು ಸಂದರ್ಭದಲ್ಲಿ ಈ ರೀತಿ ಮಧ್ಯದಲ್ಲಿ ಕೆಲವು ತೊಂದರೆಗಳು ಬಂದಿದೆ. ಅದರಿಂದ ಅದನ್ನ ಮುಂದೆ ಕಾನೂನು ಹೋರಾಟ ನಾವು ಮಾಡ್ತೀವಿ. ಈಗ ನಮ್ಮ ಪಕ್ಷ ಹೈಕಮಾಂಡು ಮೊದಲಿಂದಲೂ ಇತ್ತು. ಬಿಜೆಪಿನಲ್ಲಿ ಹೈಕಮಾಂಡ್ ಅಂದರೆ ಅವ್ರು ಯಾರು ಇಲ್ವಲ್ಲ, ಎಲ್ಲ ಗಡಗಡಗಡ ನಡುಗ್ತಾರೆ ಬಿಜೆಪಿಯವರು. ಯಾರ ಹತ್ರ ಹೋಗಿ ಮಾತಾಡೋದಕ್ಕೆ, ಮೋದಿಯವ್ರ ಹತ್ರ, ಅಮಿತ್ ಶಾ ಹತ್ರ ಹೋಗಿ ಮಾತಾಡೋದಕ್ಕೆ ಯಾರಿಗನ ಧೈರ್ಯ ಇದೆ ಹೋಗ್ಲಿ ಇವರಿಗೆ? ನಮ್ಮ ರಾಜ್ಯಕ್ಕೆ ಇಷ್ಟೆಲ್ಲ ಅನ್ಯಾಯ ಆಯ್ತಲ್ಲ, GST ಬಗ್ಗೆ ಯಾರೂ ಹೋಗಿ ಕೇಳೋದಿಲ್ಲ. ನಮ್ಮ ಮೊನ್ನೆ ಅತಿವೃಷ್ಟಿ ಆಯಿತು, ಅನಾವೃಷ್ಟಿ ಆಯಿತು, ಆ ಸಂದರ್ಭದಲ್ಲಿ ಬರಗಾಲ ಬಂತು. ನಮ್ಮ ರಾಜ್ಯದ ಪರವಾಗಿ ಹೋಗಿ ಹಣ ಕೇಳೋದಕ್ಕೂ ಇವ್ರಿಗೆ ತಾಕತ್ತಿಲ್ಲ, ಇವ್ರಿಗೆ ಬಿಜೆಪಿಯವರಿಗೆ. ಸೆಟ್ ಬ್ಯಾಕ್ ಏನೂ ಇಲ್ಲ, ತನಿಖೆ ಮಾಡಿ ಅಂತ ಹೇಳಿದ್ದಾರೆ ಅಷ್ಟೇ. ತನಿಖೆ ಮಾಡಿ ತಪ್ಪಿತಸ್ಥರು ಅಂತ ಆದಾಗ ಮಾತ್ರ ಸೆಟ್ ಬ್ಯಾಕ್ ಆಗುತ್ತೆ, ಈಗೇನಿಲ್ಲ. ಅದರ ಅವಶ್ಯಕತೆ ಇರಲಿಲ್ಲ ನಮ್ಮ ಅಭಿಪ್ರಾಯದಲ್ಲಿ. ಆದರೆ ಕೋರ್ಟ್ ಗೌರವಕ್ಕೆ, ನಾವು ತೀರ್ಪಿಗೆ ನಾವು ಗೌರವ ಕೊಡಬೇಕಲ್ಲ. ಈಗ ಮುಖ್ಯಮಂತ್ರಿಗಳು ಕಾನೂನು ಪಂಡಿತರ ಜೊತೆ ಮಾತಾಡ್ತಾರೆ, ಉಳಿದಿದ್ದ ನಿಮ್ಮ ಗಮನಕ್ಕೆ ತರ್ತಾರೆ.